ಇಂಡಿಯಾದ ಇಷ್ಟು ವರ್ಷಗಳ ಕ್ರಿಕೆಟ್ ಜರ್ನಿಯಲ್ಲಿ ಗ್ರೆಗ್ ಚಾಪೆಲ್ರನ್ನ ಬಿಟ್ರೆ ಹೆಡ್ ಕೋಚ್ ಆಗಿ ಗೌತಮ್ ಗಂಭೀರ್ ಮಾತ್ರನೇ ಇಷ್ಟೊಂದು ಟೀಕೆಗಳನ್ನು ಎದುರಿಸಿದ್ದು. ಹುದ್ದೆಯಿಂದಲೇ ಕೆಳಗಿಳಿಸಿ ಅನ್ನುವಷ್ಟರ ಮಟ್ಟಿಗೆ ಟ್ರೆಂಡ್ ಕ್ರಿಯೇಟ್ ಆಗಿದ್ದು. ಈಗ ಶ್ರೀಲಂಕಾ ವಿರುದ್ಧ ಟೆಸ್ಟ್ ಸರಣಿಯನ್ನು ಸೋತ್ರೆ ಗೇಟ್ ಪಾಸ್ ಪಕ್ಕ ಅಂತಾನೆ ಕೆಲ ರಿಪೋರ್ಟ್ಸ್ ಇತ್ತು. ಆದರೆ ರಿಯಾಲಿಟಿ ಏನಂದ್ರೆ ಟೀಮ್ ಇಂಡಿಯಾ ನೆಲ ಕಚ್ಚಿದ್ರೂ ಕೂಡ ಗಂಭೀರ್ನ ಮಾತ್ರ ಬಿಟ್ಟು ಕೊಡೋಕೆ BCCI ರೆಡಿ ಇಲ್ಲ. 2027ರ ಏಕದಿನ ವಿಶ್ವಕಪ್ವರೆಗೂ ಕೂಡ ಗಂಭೀರ್ ಕುರ್ಚಿ ಸೇಫ್ ಅನ್ನೋದು ಫೈನಲ್ ಆಗಿದೆ. ಹಾಗಾದ್ರೆ ಭಾರತ ಇನ್ನೆಷ್ಟು ಪಂದ್ಯಗಳನ್ನು ಸೋಲ್ಬೇಕು? ಬದಲಾವಣೆಗೆ ಯಾಕೆ ಮೀನಾಮೇಷ ಎಣಿಸ್ತಿರುವಂಥದ್ದು? ಗಂಭೀರ್ ಅಂದ್ರೆ BCCIಗೂ ಕೂಡ ಭಯನಾ? ಈ ಬಗ್ಗೆ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. 15 ವರ್ಷಗಳ ಕಾಲ ಭಾರತದಲ್ಲಿ ಒಂದೇ ಒಂದು ಟೆಸ್ಟ್ ಸರಣಿಯನ್ನ ಸೋಲದ ಭಾರತ ಗೌತಮ್ ಗಂಭೀರ್ ಅಂಡರ್ನಲ್ಲಿ ಬಲಹೀನವಾಗಿದೆ. ನ್ಯೂಜಿಲೆಂಡ್ ಹಾಗೆ ದಕ್ಷಿಣ ಆಫ್ರಿಕಾ ವಿರುದ್ಧ ತವರಿನಲ್ಲೇ ಕ್ಲೀನ್ ಸ್ವೀಪ್ ಆಗಿ ಅವಮಾನ ಅನುಭವಿಸಿದೆ. 2027ರ ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ ಫೈನಲ್ಗೆ ಭಾರತ ಅರ್ಹತೆ ಪಡೆಯೋದು ತುಂಬಾನೇ ಕಷ್ಟ ಇದೆ. ಸೊ ಇದೇ ಕಾರಣಕ್ಕೆ ಗಂಭೀರ್ಗೆ ತಂಡದಿಂದ ಗೇಟ್ ಪಾಸ್ ಕೊಡಿ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಫುಲ್ ಟ್ರೆಂಡ್ ಆಗಿತ್ತು. ಹೀಗಿದ್ರೂ ಕೂಡ ಗಂಭೀರ್ ಸ್ಥಾನ ಸೇಫ್ ಆಗಿದೆ. ಹೀನಾಯ ಸೋಲುಗಳ ನಡುವೆಯೂ BCCI ಗಂಭೀರ್ ಬೆನ್ನಿಗೆ ನಿಂತಿದೆ. ಗಂಭೀರ್ ಕುರ್ಚಿ ಉಳಿಸಲು ನೆಪ ಹುಡುಕುತ್ತಿದೆ BCCI. ಕಳೆದ ವರ್ಷ ವಿರಾಟ್ ಕೊಹ್ಲಿ, ರೋಹಿತ್ ಶರ್ಮಾ ಹಾಗೆ ಅಶ್ವಿನ್ ರಂತ ದಿಗ್ಗಜರು ಟೆಸ್ಟ್ ಕ್ರಿಕೆಟ್ಗೆ ಗುಡ್ ಬೈ ಹೇಳಿದ್ರು. ಈಗ ನಾಯಕ ಶುಭ್ಮನ್ ಗಿಲ್ ನೇತೃತ್ವದ ಹೊಸ ಕೋರ್ ಟೀಮ್ ಸಿದ್ಧವಾಗಿದೆ. ಅಷ್ಟೇ ಅಲ್ಲ, ಭಾರತ ಪರ ಸಾಲು ಸಾಲು ಆಟಗಾರರು ಇಂಜುರಿ ಆಗ್ತಿದ್ದಾರೆ. ಇದೇ ಕಾರಣವನ್ನೇ ಮುಂದಿಟ್ಕೊಂಡು BCCI ಕುಂಟು ನೆಪಗಳನ್ನು ಹುಡುಕ್ತಾ ಇದೆ. ಅಂದ್ರೆ ಟೆಸ್ಟ್ ಪಂದ್ಯಗಳ ಸೋಲಿನಲ್ಲಿ ಗಂಭೀರ್ ಅವರ ಪಾತ್ರ ಏನೂ ಇಲ್ಲ. ದಿಗ್ಗಜ ಪ್ಲೇಯರ್ಗಳ ನಿವೃತ್ತಿಯನ್ನ ಪಡೆದಿದ್ದು ಹಾಗೆ ಇಂಜುರಿ ಸಮಸ್ಯೆಗಳೇ ಸೋಲಿಗೆ ಕಾರಣ ಎನ್ನುವಂತ ಸಬೂಬನ್ನ ಹುಡುಕಿದ್ದಾರೆ. ಹಾಗೆ ದಕ್ಷಿಣ ಆಫ್ರಿಕಾ ವಿರುದ್ಧದ ತವರಿನ ಟೆಸ್ಟ್ ಸರಣಿಯ ಟೈಮಲ್ಲಿ ಶುಭ್ಮನ್ ಗಿಲ್ ಇಂಜುರಿ ಆಗದೇ ಇದ್ದಿದ್ರೆ ಬಹುಶಃ ಫಲಿತಾಂಶಗಳು ವಿಭಿನ್ನವಾಗಿರ್ತಿತ್ತು ಎನ್ನುವಂತ ನಿರ್ಧಾರಕ್ಕೆ ಬಂದಿದ್ದಾರೆ. ಈಗ ಶ್ರೀಲಂಕಾ ವಿರುದ್ಧದ 2 ಟೆಸ್ಟ್ ಪಂದ್ಯಗಳ ಪ್ರವಾಸಕ್ಕೂ ಮುನ್ನ ಭಾರತ ತಂಡ ಗಾಯದ ಸಮಸ್ಯೆಯನ್ನು ಎದುರಿಸ್ತಾ ಇದೆ. ಪ್ರಮುಖ ವೇಗಿಯಾಗಿರುವಂತಹ ಜಸ್ಪ್ರೀತ್ ಬುಮ್ರಾ ಹಾಗೆ ನಂಬರ್ 3 ನಲ್ಲಿ ಬ್ಯಾಟಿಂಗ್ ಮಾಡ್ತಾ ಇದ್ದಂತ ಸಾಯಿ ಸುದರ್ಶನ್ ಹಾಗೆ ಆಲ್ರೌಂಡರ್ ವಾಷಿಂಗ್ಟನ್ ಸುಂದರ್ ಅಂತ ಸ್ಟಾರ್ ಆಟಗಾರರು ಲಂಕಾ ಪ್ರವಾಸದಿಂದ ಹೊರಗುಳಿದಿದ್ದಾರೆ ಇಂಜುರಿ ಕಾರಣಕ್ಕೆ. ಸೊ ಶ್ರೀಲಂಕಾ ಪ್ರವಾಸದ ಬಳಿಕ WTC 2025-27ರ ಸೈಕಲ್ನಲ್ಲಿ ಕೇವಲ 2 ಸರಣಿಗಳು ಮಾತ್ರವೇ ಭಾರತಕ್ಕೆ ಬಾಕಿ ಉಳಿದಿರುವಂತದ್ದು. ಹೀಗಾಗಿ ಟೆಸ್ಟ್ ತಂಡಕ್ಕೆ ಮಧ್ಯಂತರ ಮುಖ್ಯ ಕೋಚ್ ಅನ್ನ ನೇಮಿಸುವ ನಿರ್ಧಾರವನ್ನ ಕೈಬಿಟ್ಟಿದ್ದಾರೆ. ಹೀಗಾಗಿ ವೈಟ್ ಬಾಲ್ ಕ್ರಿಕೆಟ್ ಬಗ್ಗೆ ಗಂಭೀರವಾಗಿ ಪರಿಗಣಿಸಿರುವಂತಹ ಗಂಭೀರ್ 2027ರ ಏಕದಿನ ವಿಶ್ವಕಪ್ವರೆಗೂ ಕೂಡ ಈ ಸ್ಥಾನದಲ್ಲಿ ಭದ್ರವಾಗಿರ್ತಾರೆ. ಇಲ್ಲಿ ಇನ್ನೊಂದು ಪ್ರಮುಖ ವಿಚಾರ ಅಂದ್ರೆ 2024ರ ಜುಲೈನಲ್ಲಿ ರಾಹುಲ್ ದ್ರಾವಿಡ್ ಕೋಚ್ ಹುದ್ದೆಯಿಂದ ಕೆಳಗಿಳಿದ ಮೇಲೆ ಗಂಭೀರ್ ಅವರನ್ನ 3.5 ವರ್ಷಗಳ ಸುದೀರ್ಘ ಅವಧಿಗೆ ಆಯ್ಕೆ ಮಾಡಿರುವಂತದ್ದು. ಅಂದ್ರೆ 2027ರ ಏಕದಿನ ವಿಶ್ವಕಪ್ವರೆಗೂ ಎಲ್ಲಾ ಮಾದರಿಯಲ್ಲೂ ಕೂಡ ಅವರೇ ಕೋಚ್ ಆಗಿ ಇರ್ತಾರೆ. ಹಾಗೆ ಒಪ್ಪಂದ ಕೂಡ ಅಲ್ಲಿಯವರೆಗೆ ಇರುವಂಥದ್ದು. ಹೀಗಾಗಿ ಸದ್ಯಕ್ಕೆ BCCI ಗಂಭೀರನ್ನ ಬದಲಾವಣೆ ಮಾಡುವಂತ ಪ್ಲಾನ್ ನಲ್ಲಿ ಇಲ್ಲ. ಆದ್ರೆ ಗಂಭೀರ್ ಅಡಿಯಲ್ಲಿ ಭಾರತ 3 ಮಾದರಿಯಲ್ಲೂ ಕೂಡ ಸಫರ್ ಆಗಿದೆ. ಅದರಲ್ಲೂ ಟೆಸ್ಟ್ ಫಾರ್ಮೆಟ್ ಅಂತೂ ಕಂಪ್ಲೀಟ್ ಆಗಿ ಹಳ್ಳ ಹಿಡಿದಿದೆ. ಮುಖ್ಯ ಕೋಚ್ ಆಗಿ ಅಧಿಕಾರವನ್ನು ವಹಿಸಿಕೊಂಡ ಬಳಿಕ ಭಾರತ ಅವರ ಅಂಡರ್ನಲ್ಲಿ ಟೋಟಲ್ ಆಗಿ 20 ಟೆಸ್ಟ್ ಪಂದ್ಯಗಳನ್ನು ಆಡಿದೆ. ಸೊ ಇದರಲ್ಲಿ 8 ಪಂದ್ಯಗಳನ್ನ ಮಾತ್ರನೇ ಗೆದ್ದಿರುವಂತದ್ದು, 10 ಪಂದ್ಯಗಳಲ್ಲಿ ಸೋಲನ್ನ ಕಂಡಿದ್ದಾರೆ. ಹಾಗೆ 2 ಪಂದ್ಯಗಳು ಡ್ರಾನಲ್ಲಿ ಕೊನೆಯಾಗಿವೆ. ಇನ್ನು ತಂಡದ ಕಳಪೆ ಪ್ರದರ್ಶನಕ್ಕೆ ಗಂಭೀರ್ ಅವರ ನಿರ್ಧಾರಗಳೇ ಕಾರಣ ಅನ್ನೋದು ಎಲ್ರಿಗೂ ಕೂಡ ಗೊತ್ತು. ಯಾಕಂದ್ರೆ ಕೋಚ್ ಆಗಿದ್ದಾಗ ರವಿಶಾಸ್ತ್ರಿಗಿದ್ದಂತ ಮೋಟಿವೇಶನಲ್ ಮೈಂಡ್ ಸೆಟ್ ಆಗಲಿ ಅಥವಾ ರಾಹುಲ್ ದ್ರಾವಿಡ್ಗಿದ್ದ ವಿನ್ನಿಂಗ್ ಟ್ರಿಕ್ಸ್ ಆಗಲಿ ಗಂಭೀರ್ನಲ್ಲಿ ಇಲ್ಲ. ಡಿಕ್ಟೇಟರ್ಶಿಪ್ ರೀತಿಯಲ್ಲಿ ನಿರ್ಧಾರಗಳನ್ನ ಕೈಗೊಳ್ತಾ ಇರೋದೇ ತಂಡದ ಫಲಿತಾಂಶದ ಮೇಲೂ ಕೂಡ ಪರಿಣಾಮವನ್ನ ಬೀರ್ತಾ ಇದೆ. ಹೀಗಿದ್ರೂ ಕೂಡ ಗೌತಮ್ ಗಂಭೀರ್ ವಿಚಾರದಲ್ಲಿ BCCI ಕಠಿಣ ನಿರ್ಧಾರಗಳನ್ನ ತೆಗೆದುಕೊಳ್ಳೋಕು ಕೂಡ ರೆಡಿ ಇಲ್ಲ. ಕೋಚ್ ಹುದ್ದೆಯಲ್ಲಿ ಅವರನ್ನ ಸೇಫ್ ಮಾಡೋಕೆ ಏನೆಲ್ಲ ರೀಸನ್ಸ್ ಬೇಕೋ ಅದನ್ನೆಲ್ಲ ಹುಡುಕ್ತಿದ್ದಾರೆ ಅಷ್ಟೇ. ನಮಸ್ಕಾರ.